ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ರೈಲ್ವೆ ನಿಲ್ದಾಣದಲ್ಲಿ ಮೆಟಲ್ ಡಿಟೆಕ್ಟರ್ ಮೂಲಕ ತಪಾಸಣೆ ಮಾಡ್ತಿದ್ದಾರೆ. ಪ್ರತಿಯೊಬ್ಬ ಪ್ರಯಾಣಿಕರ ಬ್ಯಾಗ್ಗಳನ್ನು ಕೂಡ ತಪಾಸಣೆ ಮಾಡಿನೇ ಬಿಡಲಾಗ್ತಾ ಇದೆ. ರೈಲ್ವೆ ನಿಲ್ದಾಣದ ಹೊರಭಾಗದ ಕಾರು ಹಾಗೂ ಬೈಕ್ಗಳನ್ನು ಕೂಡ ತಪಾಸಣೆ ಮಾಡ್ತಾ ಇದ್ದಾರೆ. ಮೆಟಲ್ ಡಿಟೆಕ್ಟರ್ ಇಟ್ಕೊಂಡು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬ ಪ್ರಯಾಣಿಕರ ಬ್ಯಾಗ್ ಅನ್ನು ಕೂಡ ತಪಾಸಣೆ ಮಾಡ್ತಿದ್ದಾರೆ. ಇಲ್ಲಿಂದ ಹೋಗೋರು, ಆ ಕಡೆಯಿಂದ ಬರುವಂತವರು ಪ್ರತಿಯೊಬ್ಬರ ಬ್ಯಾಗ್ಗಳ ಪರಿಶೀಲನೆ ನಡೀತಾ ಇದೆ. ಕಾರಣ ಕೆಂಪುಕೋಟೆಯಲ್ಲಿ ಆಗಿರುವಂತಹ ಸ್ಫೋಟ ಏನಿದೆ, ಇಲ್ಲಿ ಆಗೋದಕ್ಕೆ ಅಷ್ಟೊಂದೇನು ಸಮಯ ಬೇಕಾಗಿಲ್ಲ ಅಲ್ವಾ? ಎಲ್ಲಿ ಯಾರು ಬೇಕಿದ್ರೂ ಅಡಗಿ ಕೂತಿರ್ಬಹುದು. ಇವರ ಸಂಚು ಪರ್ಫೆಕ್ಟ್ ಆಗಿ ಆಗಿದ್ರೆ ಬ್ಲಾಸ್ಟ್ ಆಗಬಹುದು. ಹಾಗಾಗಿ ಎಲ್ಲ ಕಡೆನೂ ಕೂಡ ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಅವರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಲ್ಲಿನ ಪರಿಶೀಲನೆಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ದೆಹಲಿ ಕೆಂಪುಕೋಟೆ ಬಳಿ ಏನು ಬಾಂಬ್ ಬ್ಲಾಸ್ಟ್ ಆಯಿತು, ಅದಾದ ಬೆನ್ನಲ್ಲೇ ಈಗ ಬಳ್ಳಾರಿಯಲ್ಲಿ ಕೂಡ ಸಾಕಷ್ಟು ಭದ್ರತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದೀಗ ನಾವು ಬಳ್ಳಾರಿಯ ಏನು ರೈಲ್ವೆ ಸ್ಟೇಷನ್ ಇದೆ, ರೈಲ್ವೆ ಸ್ಟೇಷನ್ದಲ್ಲಿದ್ದೀವಿ. ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಈಗಾಗಲೇ ಬಂದಿರುವಂಥ ಪ್ರಯಾಣಿಕರು ಏನಿರ್ತಾರೆ, ಪ್ರಯಾಣಿಕರನ್ನು ಈಗ ಡಿಟೆಕ್ಟರ್ ಮೂಲಕ ಅವರವರ ಬ್ಯಾಗ್ಗಳೇನಿರುತ್ತೆ, ಬ್ಯಾಗ್ಗಳ ಮುಖಾಂತರ ಪೊಲೀಸರು ಕೂಡ ಇಲ್ಲಿ ತಪಾಸಣೆಯನ್ನು ಸಹ ಮಾಡಲಾಗ್ತಾ ಇದೆ. ಬಳ್ಳಾರಿಯ ರೈಲ್ವೆ ನಿಲ್ದಾಣಕ್ಕೆ ಅಂದರೆ ಆಂಧ್ರ ಆಗಿರ್ಬೋದು, ತೆಲಂಗಾಣ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಸಾಕಷ್ಟು ಪ್ರಯಾಣಿಕರು ಏನಿದ್ದಾರೆ ಇಲ್ಲಿ ಸಂಚಾರವನ್ನು ಸಹ ಮಾಡ್ತಾರೆ. ಹೀಗಾಗಿ ಒಂದೊಂದು ಬ್ಯಾಗನ್ನು ಇಲ್ಲಿಯ ಪೊಲೀಸ್ ಸಿಬ್ಬಂದಿಯವರು ಸೇರಿಕೊಂಡು ತಪಾಸಣೆಯನ್ನು ಸಹ ಮಾಡಲಾಗ್ತದೆ. ಜೊತೆಗೆ ಇವತ್ತು ರಜೆಗೆ ಹೋಗಿರುವಂಥ RPF ಸಿಬ್ಬಂದಿಗಳನ್ನ ಸಹ ಮತ್ತೆ ಇವತ್ತು ಡ್ಯೂಟಿಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ರೈಲ್ವೆಯ ಮೇಲಧಿಕಾರಿಗಳು ಸಹ ನೀಡಿರುವಂಥದ್ದು. ಈಗ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಬ್ಯಾಗ್ಗಳನ್ನು ಇಲ್ಲಿ ತಪಾಸಣೆ ಮಾಡ್ತಾ ಇದ್ದಾರೆ. ಮತ್ತು ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ, ಎಲ್ಲಿಂದ ಬಂದಿದ್ದೀರಾ ಅನ್ನುವಂಥದ್ದನ್ನು ಇಲ್ಲಿಯ ಪೊಲೀಸರು ಸಹ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿಯ ಮೆಟಲ್ ಡಿಟೆಕ್ಟರ್ ಮುಖಾಂತರ ಕೂಡ ತೀವ್ರ ತಪಾಸಣೆ ಜೊತೆಗೆ ಡಾಗ್ ಸ್ಕ್ವಾಡ್ ಅನ್ನು ಸಹ ಇಲ್ಲಿ ಕರೆಸಲಾಗಿತ್ತು. ಪ್ರತಿಯೊಂದು ತಪಾಸಣೆಗೆ ಕೂಡ ಸಾಕಷ್ಟು ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತು ರೈಲ್ವೆಯ ಹೊರಭಾಗದಲ್ಲಿ ಕಾರ್ ಆಗಿರ್ಬೋದು, ಬೈಕ್ಗಳಾಗಿರ್ಬೋದು, ಬೈಕ್ಗಳನ್ನು ಕೂಡ ಇಲ್ಲಿ ತಪಾಸಣೆ ಮಾಡೋದಕ್ಕೆ ಒಂದಿಷ್ಟು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿದೆ. ಇಲ್ಲಿ ಯಾವುದೇ ರೀತಿಯಾಗಿ ಕುಟುಂಬಗಳಿರ್ಬೋದು, ಫ್ಯಾಮಿಲಿಗಳಿರ್ಬೋದು, ಬಂದಂಥ ಫ್ಯಾಮಿಲಿಗಳಿಗೆ ಕೂಡ ಇಲ್ಲಿಯ ಪೊಲೀಸರು ಕೂಡ ವಿಚಾರಿಸ್ತಾ ಇದ್ದಾರೆ. ನೀವು ಯಾವರಿಂದ ಬಂದಿದ್ದೀರಾ, ಎಲ್ಲಿಗೆ ಹೋಗ್ತಾ ಇದ್ದೀರಾ ಅನ್ನುವಂಥ ಮಾಹಿತಿಯನ್ನು ಪಡೆದುಕೊಂಡು ಒಳಗಡೆ ಬಿಡುವಂಥದ್ದನ್ನು ಸಹ ಒಂದು ವ್ಯವಸ್ಥೆಯನ್ನು ಸಹ ಇಲ್ಲಿ ಮಾಡಲಾಗಿದೆ. ಸದ್ಯ ಏನು ದೆಹಲಿಯಲ್ಲಿ ಆದಂಥ ಈ ಘಟನೆ ಏನಿದೆ, ನಿಜಕ್ಕೂ ಇಲ್ಲಿ ಈ ರೀತಿ ಘಟನೆಗಳಾಗಬಾರ್ದು, ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ವ್ಯವಸ್ಥೆ ಪೂರ್ವಕವಾಗಿ ಇಲ್ಲಿಯ ಏನು ಬಳ್ಳಾರಿಯ ರೈಲ್ವೆ ಸಿಬ್ಬಂದಿಗಳಿದ್ದಾರೆ ಅವರು ಸಹ ಇಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ತಪಾಸಣೆ ಮಾಡುವ ಮೂಲಕ ಸಾಕಷ್ಟು ಬಿಗಿ ಭದ್ರತೆಯನ್ನು ಸಹ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಯಾವುದೂ ಅಹಿತಕರ ಘಟನೆ ಆಗದೇ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಭದ್ರತೆಯನ್ನು ಬಳ್ಳಾರಿಯ ಪೊಲೀಸರು ಕೂಡ, ರೈಲ್ವೆ ಪೊಲೀಸರು ಕೂಡ ವ್ಯವಸ್ಥೆ ಮಾಡ್ಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಸಿದ್ದು, TV5 ಬಳ್ಳಾರಿ. ದೆಹಲಿಯಲ್ಲಿ ಆದ ಬ್ಲಾಸ್ಟ್ ನಂತರ ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್ ಆಗಿದ್ದಾರೆ. ಹೀಗಾಗಿ ಹಾಸನ ಜಿಲ್ಲೆ ಬೇಲೂರಿನ ಚನ್ನಕೇಶವ ದೇವಾಲಯಕ್ಕೂ ಕೂಡ ಭದ್ರತೆಯನ್ನು ಒದಗಿಸಲಾಗಿದೆ. ಮುಖ್ಯ ಗೋಪುರ ದ್ವಾರಕ್ಕೆ ಮೆಟಲ್ ಡಿಟೆಕ್ಟರ್ ಅಳವಡಿಕೆ ಮಾಡಿದ್ದಾರೆ. ಇಲ್ಲಿ ಯಾವಾಗ ವಿಧ್ವಂಸಕ ಕೃತ್ಯಗಳಾಗುತ್ತೆ ಅನ್ನೋದನ್ನ ಊಹೆ ಮಾಡೋದಕ್ಕೂ ಆಗಲ್ಲ. ಹೀಗಾಗಿ ಬಳ್ಳಾರಿ ಸೇರಿದಂತೆ ಈಗ ಬೇರೆ ಬೇರೆ ಭಾಗದಲ್ಲಿ ರಾಜ್ಯದ ಅನೇಕ ಕಡೆಯೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ. ಮತ್ತಷ್ಟು CC ಕ್ಯಾಮೆರಾ ಅಳವಡಿಸೋದಕ್ಕೆ ಅಂತ ಕೂಡ ಈಗಾಗಲೇ ಆಗ್ರಹಿಸಿದ್ದಾರೆ ಸ್ಥಳೀಯರು. ಬೇಲೂರಿನ ಚನ್ನಕೇಶವ ದೇವಾಲಯಕ್ಕೂ ಕೂಡ ಭದ್ರತೆಯನ್ನು ಒದಗಿಸಿದ್ದಾರೆ. ಅಲ್ಲಿ ಈಗ ಮೆಟಲ್ ಡಿಟೆಕ್ಟರ್ ಅಳವಡಿಕೆ ಮಾಡಲಾಗಿದೆ. ಯಾರಾದರೂ ಬಾಂಬ್ ತೆಗೆದುಕೊಂಡು ಬಂದರೂ ಕೂಡ ಅಲ್ಲಿ ಡಿಟೆಕ್ಟ್ ಆಗುತ್ತೆ, ಗೊತ್ತಾಗುತ್ತೆ. ಹೀಗಾಗಿ ಅಲ್ಲಿ ಮೆಟಲ್ ಡಿಟೆಕ್ಟರ್ ಅಳವಡಿಕೆ ಮಾಡಿರೋದು. ಇನ್ನೂ ಕೂಡ ಹೆಚ್ಚು ಭದ್ರತೆ ಒದಗಿಸಬೇಕು ಅಥವಾ CC ಕ್ಯಾಮೆರಾ ಅಳವಡಿಸಬೇಕು ಅಂತ ಕೂಡ ಸಾರ್ವಜನಿಕರು ಮನವಿ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.